ನಮಸ್ತೆ, ವೆಲ್ಕಮ್ ಟು ಮ್ಯಾಂಗೋ ಸೀರೀಸ್ ಡೇ 1. ಇವತ್ತು ಮ್ಯಾಂಗೋ ಚಿತ್ರಾನ್ನ ಮಾಡೋದನ್ನು ನೋಡೋಣ. ಇದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿರುವಂಥ ಚಿತ್ರಾನ್ನ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ತೋತಾಪುರಿ ಮಾವಿನಕಾಯಿ. ಇದು ಮಸಾಲೆ ಐಟಮ್ಸ್ಗಳು: ಮೆಂತ್ಯ, ಕಾಯಿ, ಜೀರಿಗೆ, ಸಾಸಿವೆ ಹಾಗೂ ಸ್ವಲ್ಪ ಶುಂಠಿ. ಹಾಗೂ ಒಗ್ಗರಣೆ ಬೇಕಾಗಿರೋ ಐಟಮ್ಸ್: ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, ಅರಿಶಿನ, ಶುಂಠಿ, ಬಟಾಣಿ ಹಾಗೂ ಕರಿಬೇವು, ಹಸಿಮೆಣಸಿನ್ಕಾಯಿ, ತುರಿದಿರೋಂಥ ಮಾವಿನಕಾಯಿ. ಈಗ ಮೊದಲೇದಾಗಿ ಯಾವ್ಯಾವ ಐಟಮ್ಸ್ಗಳನ್ನು ಹುರ್ಕೊಳ್ಳೋದನ್ನು ನೋಡೋಣ. ಸ್ವಲ್ಪ ಪ್ಯಾನ್ಗೆ ಆಯಿಲ್ನ ಗ್ರೀಸ್ ಮಾಡಿಕೊಂಡು ಅದಾದ ಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಗೂ ಸ್ವಲ್ಪ ಮೆಂತ್ಯ ಕಾಳು ಹಾಗೂ ಶುಂಠಿ ನೀಟಾಗಿ ಇದನ್ನು ಹಸಿ ವಾಸನೆ ಹೋಗುವ ಹಾಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವು ತುರಿದಿಟ್ಕೊಂಡಿರೋಂಥ ಕಾಯಿ ಕೂಡ ಆ್ಯಡ್ ಮಾಡಿಕೊಂಡು ಕಾಯಿನ ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಇದನ್ನು ಮಿಕ್ಸಿ ಗ್ರೈಂಡಲ್ಲಿ ನೀಟಾಗಿ ನುಣ್ಣಗಾಗೋ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಅದೇ ಪ್ಯಾನ್ಗೆ ಸ್ವಲ್ಪ ಚಿತ್ರಾನ್ನಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಹಿಂಗು, ಒಗ್ಗರಣೆ ಐಟಮ್ಸ್ ತೋರಿಸಿದ್ನಲ್ಲ ಅದು ಎಲ್ಲವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋದು. ಇಲ್ಲಿ ಕರಿಬೇವು, ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ, ಬಟಾಣಿ ಹಾಗೂ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ರೋಸ್ಟ್ ಮಾಡಿ ಈರುಳ್ಳಿ ಬ್ರೌನ್ ಕಲರ್ ಆಗಿರಬೇಕು. ಹಾಗೂ ಅರಿಶಿನದ ಶುಂಠಿ ಆ್ಯಡ್ ಮಾಡೋದ್ರಿಂದ ನಿಮ್ಮ ಚಿತ್ರಾನ್ನಕ್ಕೆ ನ್ಯಾಚುರಲ್ ಆಗಿ ಒಳ್ಳೆ ಕಲರ್ ಕೂಡ ಬರುತ್ತೆ. ಇಲ್ಲಾಂದರೆ ನೀವು ಅರಿಶಿನ ಕೂಡ ಆ್ಯಡ್ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ, ಅದು ಒಳ್ಳೆ ಕಲರ್ ಬರುತ್ತೆ. ನಾವು ಏನು ನುಣ್ಣಗೆ ಪೇಸ್ಟ್ ಮಾಡಿ ಅಂತ ಹೇಳಿದ್ನಲ್ಲ ಅದೇ ಮಸಾಲಾನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಆ ಮಸಾಲೆ ನೀಟಾಗಿ ಈ ಮಸಾಲೆ ಪೇಸ್ಟ್ಗೆ ನೀಟಾಗಿ ಹಿಡಿದ್ರೆ ನಿಮಗೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಒಂದು 2-3 ನಿಮಿಷ ನೀಟಾಗಿ ಆ ಮಸಾಲೆ ಹಿಡಿಯೋವರೆಗೂ ಟೈಮ್ ಕೊಡಿ. ಅದಾದಮೇಲೆ ನಾವೇನು ತುರ್ಬಿಟ್ಕೊಂಡಿದ್ವಲ್ಲ ಮಾವಿನಕಾಯಿ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ನೀಟಾಗಿ ಆ ಮಾವಿನಕಾಯಿ ನೀಟಾಗಿ ಆ ಮಸಾಲೆ ಒಟ್ಟಿಗೆ ಹಿಡಿಯೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2-3 ನಿಮಿಷ ನೀಟಾಗಿ ಆ ಮಾವಿನಕಾಯಿ ಬೇಯೋಕ್ಕೆ ಬಿಡಿ. ಆಗ ಮಸಾಲೆ ನೀಟಾಗಿ ಚೆನ್ನಾಗಿ ಮಾವಿನಕಾಯಿಗೆ ಹಿಡಿದಿರುತ್ತೆ. ಇದು ಎಲ್ಲದಕ್ಕಿಂತ ಸ್ಪೆಷಲಾಗಿ ಮಾಡುವಂಥ ಚಿತ್ರಾನ್ನ. ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಲವಾರು ಮ್ಯಾಂಗೋ ಸೀರೀಸ್ನ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ. ಡೆಫಿನೆಟ್ಲಿ ಈ ರೆಸಿಪಿನ ನಿಮ್ಮ ಬ್ರೇಕ್ಫಾಸ್ಟ್ಗೆ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಈಗ ಅದು ಸ್ವಲ್ಪ ತಣ್ಣಗಾದ ಈಗ ವೈಟ್ ರೈಸ್ ಒಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಳಗ್ಗೆ ಲಂಚ್ ಬಾಕ್ಸ್ಗೂ ಕೂಡ ಮಾಡುವಂಥ ಬೆಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ನೆಕ್ಸ್ಟ್ ಮ್ಯಾಂಗೋ ಸೀರೀಸ್ ಡೇ 2. ನಮಸ್ತೆ, ವೆಲ್ಕಮ್ ಟು ಮ್ಯಾಂಗೋ ಸೀರೀಸ್ ಡೇ 1. ಇವತ್ತು ಮ್ಯಾಂಗೋ ಚಿತ್ರಾನ್ನ ಮಾಡೋದನ್ನು ನೋಡೋಣ. ಇದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿರುವಂಥ ಚಿತ್ರಾನ್ನ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ತೋತಾಪುರಿ ಮಾವಿನಕಾಯಿ. ಇದು ಮಸಾಲೆ ಐಟಮ್ಸ್ಗಳು: ಮೆಂತ್ಯ, ಕಾಯಿ, ಜೀರಿಗೆ, ಸಾಸಿವೆ ಹಾಗೂ ಸ್ವಲ್ಪ ಶುಂಠಿ. ಹಾಗೂ ಒಗ್ಗರಣೆ ಬೇಕಾಗಿರೋ ಐಟಮ್ಸ್: